ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ. ಸೊ ನಾನಿವತ್ತು ನಮ್ಮ ಗದ್ದೆ ಹತ್ರ ಬಂದಿದ್ದೀವಿ. ಅಮ್ಮ ಅಪ್ಪಾಜಿ ಇದು ಭತ್ತ ಬಡಿತಾ ಇದ್ದಾರೆ. ಸೊ ಕೃತುನು ಬಂದಳು. ಕೃತುನ ಅಂಗನವಾಡಿ ಕಳಿಸಿಲ್ಲ ಇವತ್ತು. ಅವಳೇ ಹೇಳಿದ್ದು ಗೈಸ್, ನಾನು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಇನ್ನೂ ಸ್ಟಾರ್ಟ್ ಮಾಡಿರಲಿಲ್ಲ. ಬದುನ ಹತ್ರ ನಡ್ಕೊ ಬರ್ತಾ ಇದ್ಲು. ಆಗ ಅಮ್ಮ ವೀಡಿಯೋ ಮಾಡಮ್ಮ ಅಂದ್ಲು. ಸೊ ಆಗ ನನಗೆ ನೆನಪಾಯಿತು, ಇವಾಗೇ ಸ್ಟಾರ್ಟ್ ಮಾಡೋಣ ಬಂದ್ವಲ್ವಾ ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ. ವ್ಯೂ ನೋಡಿ ಹೇಗಿದೆ. ನಾನು ಒಂದು 3 ವರ್ಷ ಆಗಿತ್ತು ಗದ್ದೆ ಹತ್ರ ಬಂದು. ಅದಕ್ಕೆ ಅಮ್ಮಂಗೆ ಬರ್ತೀನಿ ಅಂತ ಮೊನ್ನೆನೇ ಹೇಳಿದ್ದೆ. ಸೊ ಇವತ್ತು ಭತ್ತ ಬಡಿತಾ ಇದ್ದಾರೆ. ಬಾ ಅಂತು, ಹಾಗೆ ಬಂದೆ. ಅಪ್ಪಾಜಿ ಊಟ ಮಾಡಿರಲಿಲ್ಲ. ಅಪ್ಪಾಜಿಗೆ ಊಟ ತೊಗೊಬಂದಿದ್ದು ಮುದ್ದೆ, ಮೀನು ಸಾರು ಮತ್ತು ರೈಸು. ಇನ್ನೊಬ್ಬರು ಬರ್ತೀನಿ ಅಂತ ಹೇಳಿ ಭತ್ತ ಬಡಿಯೋಕ್ಕೆ ಅಪ್ಪಾಜಿ ಜೊತೆ ಬಂದಿಲ್ಲ ಗೈಸ್. ಬಂದು ವಾಪಸ್ ಹೋಗಿದ್ದಾರೆ. ಸೊ ಸ್ವಲ್ಪನೇ ಅಲ್ವಾ ಇರೋದು, ಒಂದು 60-70 ಕಂತೆ ಇರ್ಬೋದೇನೋ, ಅಥವಾ 100 ಒಳಗಡೆ ಅಷ್ಟೇ. ಅದಕ್ಕೆ ಅದಾಗಿ ಇಬ್ಬರೇ ಬಡಿತಾ ಇದ್ದಾರೆ. ಅಪ್ಪಾಜಿ ಬಡಿತೈತೆ, ಅಮ್ಮ ತೂರ್ತಾ ಇದ್ದಾರೆ. ನಾನು ಕೂತಿದ್ದೆ ಗೈಸು ಬದಿನಲ್ಲಿ ನೆರಳ ಹತ್ರ. ನೋಡಿ ಆ ಥರ ಹಗ್ಗ ಹಾಕ್ಕೊಂಡು ಕಂತೆಗೆ ಬಡಿಯೋದು. ನಾನು ತುಂಬ ವರ್ಷಗಳಾಗಿತ್ತು ಗದ್ದೆ ನನಗೂ ಬೇಜಾರಾಗ್ತಿತ್ತು ಅಂತ ಹೇಳಿ ಮನೆಯಲ್ಲಿ ಬರ್ತೀನಿ ಅಂತ ಹೇಳಿ ಪಾಪು ನಾನು ಇಬ್ಬರು ಬಂದು. ನನಗೇನು ಕೆಲಸ ಇರಲಿಲ್ಲ, ನಾನು ಕೂತಿದ್ದೆ. ಪಾಪು ಇಲ್ಲಿಂದಲ್ಲಿಗೆ ಆಟ ಆಡ್ತಾಯಿದ್ಲು. ಸೊ ಬಿಸಿಲು ಅಂತ ಅವಳಿಗೆ ಮೊದಲೇ ಟೋಪಿ ಮತ್ತು ಸ್ವೆಟರೆಲ್ಲ ಹಾಕ್ಕೊಂಡು ಕರ್ಕೊಬಂದಿದ್ದೆ. ಅವಳು ನಾನು ಟೋಪಿ ಹಾಕಿದ್ದೀನಿ ಅಮ್ಮ, ನೀ ಟವಲ್ ಹಾಕೋ ಅಂತ ಗೈಸ್ ನನ್ನ ತಲೆ ಮೇಲೆ ಟವಲ್ ಹಾಕ್ಬಿಟ್ಟು ಕೂರಿಸಿದ್ಲು ಗೈಸ್. ಹಾಗೆ ಅಲ್ಲಿ ಹುಣಸೆಹಣ್ಣು ಮರ ಇತ್ತು, ಹುಣಸೆಹಣ್ಣು ಬಿದ್ದಿತ್ತು. ಅದನ್ನು ಎತ್ಕೊಂಡು ಹುಣಸೆಹಣ್ಣು ತಿಂತಾಯಿದ್ದೋ. ಪಾಪುನು ತಿಂತಾಯಿದ್ಲು, ಆಟಾಡ್ತಾ ಇದ್ಲು. ನೋಡಿ ಹೇಗೆ ಆಟಾಡ್ತಾ ಇದ್ದಾಳೆ ಅಂತ ಆಡ್ಕೊತಾ ಇದ್ಲು ನನ್ನ. ಹಾಗೆ ನಾನು ಹುಲ್ಲು ಬಡಿತೀನಮ್ಮ ಅಂದ್ಬಿಟ್ಟು ಸ್ವಲ್ಪ ಹುಲ್ಲು ತೆಗೆಸ್ಕೊಂಡ್ಳು ನನ್ನ ಕೈಲೇ. ಬಟ್ ಅವಳಿಗೆ ಉಲ್ಟಾ ಹಿಡ್ಕೊಂಬಿಟ್ಟಿದ್ಲು. ಯಾವ ಕಡೆ ಹಿಡ್ಕೊಂಡು ಬಡಿಬೇಕು ಅಂತಲೇ ಗೊತ್ತಿಲ್ಲ ಅವಳಿಗೆ. ಆಗ ನಾನು ಈ ಕಡೆ ಅಂತ ಹೇಳಿ ಅದನ್ನು ಸರಿ ಮಾಡಿಕೊಟ್ಟೆ. ಆಮೇಲೆ ನೋಡಿ ಹಿಡ್ಕೊಂಡು ಬಡಿತಾ ಅವಳೆ. ತುಂಬ ಅಂದರೆ ಹೊರಗಡೆ ಹೋಗಿರಲಿಲ್ಲ ಗದ್ದೆ ಹತ್ರ ಎಲ್ಲ. ಸೊ ಗದ್ದೆ ಹತ್ರ ತೋಟದ ಹತ್ರ ಹೋಗ್ಬಿಟ್ಟು ಬಂದಮೇಲೆ ಸ್ವಲ್ಪ ಮೈಂಡ್ ಫ್ರೆಶ್ ಅನ್ನಿಸ್ತು. ನೇಚರಲ್ಲೆಲ್ಲ ಹೊರಗಡೆ ಕೂತ್ಕೊಂಡು ಪಾಪು ಜೊತೆ ಓಡಾಡಿದ್ದಾಗಲಿ, ಗದ್ದೆ ಹತ್ರ ನಮ್ಮ ತೋಟದ ಹತ್ರ ಬಳಸಿದ್ದಾಗಲಿ ತುಂಬ ಚೆನ್ನಾಗಿ ಅನ್ನಿಸ್ತು. ಸೊ ಅದಕ್ಕೆ ಅವಾಗವಾಗ ಇನ್ಮೇಲಿಂದ ಗದ್ದೆ ಹತ್ರ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಗೈಸ್. ಫೈನಲಿ ನಾವು ಏನು ಅಂದರೆ ಅಷ್ಟೇ ಇರೋದು, ನಿಮಗೇನು ಕಾಣ್ತಿದೆ ಅಷ್ಟೇ ಭತ್ತ ಇರೋದು. 2 ಗದ್ದೆಯಲ್ಲಿ ಬೆಳೆದಿರೋ ಅಂಥದ್ದು. ಸೊ ನಾವು ಅದೇ ಕಾರಣದಲ್ಲಿ ತಾತ ಅಜ್ಜಿ ಮತ್ತು ಬಡಿತಾಯಿದ್ರು. ಅವ್ರ ಗಂಡ ಹೆಂಡತಿ ಅವ್ರ ಕುರಿಗಳನ್ನ ಕೂಡ ಅಲ್ಲೇ ಮೇಯಕ್ಕೆ ಬಿಟ್ಟಿದ್ರು. ನೋಡಿ ಸುತ್ತ ಈ ಥರ ನೇಚರ್ ಇದೆ ನಮ್ಮ ಗದ್ದೆ ಸುತ್ತ. ಫುಲ್ ಎಲ್ಲ ತೆಂಗಿನ ಮರಗಳೇ ಜಾಸ್ತಿ ಮಾಡಿದ್ದಾರೆ ಸುತ್ತ ಗದ್ದೆ. ಮತ್ತು ಆ ಕಡೆ ಈ ಕಡೆ ಎಲ್ಲ ಫುಲ್ ತೆಂಗಿನ ತೋಟ. ಅಲ್ಲೊಂದು ಬೆಟ್ಟ ಇದೆ. ಮುದುದು ಅಂತ ತಿಂತದೆ ಮಗ. ಬಿಕ್ಕಿ ಕ್ರೀಮ್ ಬಿಕ್ಕಿ ತಿಂತದ. ಇನ್ನು ಏನೇನು ತಂದಿದ್ರಿ ಕವರಲ್ಲಿ ತೋರಿಸಿ. ಕವರಲ್ಲಿ ಏನೇನು ತಂದಿದ್ರಿ ತಿನ್ನೋಕ್ಕೆ ಮನೆಯಿಂದ? ಹಿಡ್ಕೊಳ್ಳಿ. ಏನೇನು ತಂದದೆ ಮಗ? ಪುರಿ ತಂದದೆ ಕಣೋ. ಏನೋ ಕಾಣ್ತಾ ಇಲ್ಲ, ಹೊತ್ತು ತೋರಿಸಿ ಕಾಣ್ತಾ ಇಲ್ಲ ಗೈಸೆದು. ಕಾಣಿಸ್ತಾ ಇದೆಯಲ್ವ ಇಲ್ಲ ಏನು ಏಕ ಮೇಲ್ಗಡೆ ಎಲ್ಲ ಕವಲು ಕಾಣಿಸ್ತಿದೆಯಲ್ವ. ಸೊ ಅಲ್ಲಿ ತನಕ ಹತ್ಕೊಂಡೆ ನನ್ನ ಮದುವೆ ಟೈಮಲ್ಲಿ. ಇದೇ ಗದ್ದೆ ಇವತ್ತು ತೋರಿಸ್ತಿದ್ದೀನಲ್ಲ, ಇದೇ ಗದ್ದೆಯಿಂದ ಫುಲ್ ಮೇಲ್ಗಡೆ ತನಕ ಹತ್ಕೊಂಡೇನ ನನ್ನ ಮದುವೆ ಟೈಮಲ್ಲಿ ಮಾರಿದ್ರು. ಸೊ ಮದುವೆಗೆಲ್ಲ ದುಡ್ಡಿಲ್ಲ ಅಂತ. ನಾವು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಆಗಿರೋದ್ರಿಂದ ಸೊ ನಮ್ಮ ಅಪ್ಪ ಗಾರೆ ಕೆಲಸ ಮಾಡಿಕೊಂಡು ನಮ್ಮನ್ನು ಸಾಕಿ ಮನೆ ಕಟ್ಟಿ ಓದಿಸಿ ಎಲ್ಲ ಮಾಡಿದ್ದು. ದುಡ್ಡೇನೋ ನಾವು ಇಟ್ಕೊಂಡಿರಲಿಲ್ಲ, ಹಾಗಾಗಿ 10 ಕುಂಟೆ ಮಾರ್ದೋ. ಸೊ ಈಗ ಕಾಣಿಸ್ತಿದೆಯಲ್ವ ಈ ಗದ್ದೆನೂ ಕೂಡ ಎಲ್ಲ ಒಂದು ಲೈನು. ಸೊ ಇವಾಗ ನಮ್ಮ ಪರಿಸ್ಥಿತಿ ಹೇಗಾಗಿದೆ ಅಂದರೆ, ಗದ್ದೆ ಮಾರಿ ಮದುವೆ ಮಾಡಿದ್ದಕ್ಕೂ ನನ್ನ ಜೀವನ ನೆಮ್ಮದಿಯಾಗಿದೆ ಅನ್ನೋದಿಲ್ಲ, ಅತಂತ್ರ ಆಗೋಯ್ತು. ಹಾಗೆ ನಮಗೆ ತಿನ್ನೋಕ್ಕೆ ಭತ್ತನೇ ಇಲ್ಲ ಗೈಸ್, ಬೆಳೆಯೋಕ್ಕೆ ನಮಗೆ ಗದ್ದೆನೇ ಇಲ್ಲ ಗೈಸ್. ಕೃತುನು ಬರ್ತೀನಿ ಅಂದ್ಲು, ಮತ್ತೆ ಹಿಂದಕ್ಕೆ ಹೋಗಿ ಅವಳನ್ನ ಕರ್ಕೊಬಂದೆ. ಸೊ ನಮಗೆ ಇವಾಗ ಬೆಳೆಯೋಕ್ಕೆ ಭತ್ತ ಬೆಳೆಯೋಕ್ಕೆ ಗದ್ದೆನೇ ಇಲ್ಲ.
ಎರಡೇ ಗದ್ದೆ ಇರೋದು. ಇನ್ನೆರಡು ಗದ್ದೆಗೆ ತೆಂಗಿನ ಮರ ಹಾಕೈತೆ. ನಾನು ಹೈಸ್ಕೂಲಲ್ಲಿ ಇದ್ದಾಗೇ ತೆಂಗಿನ ಮರ ನೆಟ್ಟಿರೋದು. ಒಂದು 22 ಏನೋ ಇದ್ದಾವೆ ಅಷ್ಟೇ. ಅವ್ರು ಕೊಡಲ್ಲ ಮಗನೆ, ಮಾರ್ಬಿಟ್ಟಿದ್ದೀವಿ ದುಡ್ಡಿಗೆ, ಅವ್ರು ವಾಪಸ್ ಕೊಡಲ್ಲ. ಬನ್ನಿ, ಅಷ್ಟೇ ಇರೋದು ನಮ್ಗೆ ಇವಾಗ. ಎರಡೇ ಗದ್ದೆಗೆ ಗೈಸ್ ಭತ್ತ ಹಾಕಿರೋದು. ಅದಕ್ಕೆ ನೋಡ್ಬೋದು ನೀವು, ಅಪ್ಪಾಜಿ ಅಮ್ಮ ಇಬ್ಬರೇ ಬಡಿತಾ ಇದ್ದಾರೆ. ಅಪ್ಪಾಜಿ ಅಮ್ಮ ತೂರ್ತಾ ಇದ್ದಾರೆ, ಆಳುಗಳು ಮಾಡ್ಕೊಂಡಿಲ್ಲ. ಏನ ಮಾರ್ಬಿಟ್ಟ ಮಗಳೇ ದುಡ್ಡಿಗೆ? ಇಲ್ಲ ಮಗನೆ, ಇಲ್ಲ ಬೇಕು ಆದರೆ ಇಲ್ಲ ಮಗನೆ, ದುಡ್ಡು ಮಾರ್ಬಿಟ್ಟಿದ್ದೀವಿ ಬೇರೆಯವ್ರಿಗೆ. ನೋಡಿ ನನ್ನ ಮಗಳೇ ಹೆಂಗೆ ಕ್ವಶನ್ ಕೇಳ್ತಾಳೆ. ಇವಾಗ ಎರಡೇ ಗದ್ದೆಗೆ ಭತ್ತ ಹಾಕಿ ಬಡ್ದಿರೋದು. ಇವಾಗ ಅದು ಮೋಸ್ಟ್ಲಿ ಒಂದು ಸಣ್ಣ ಚೀಲದಲ್ಲಿ 1-2 ಚೀಲ ಆಗುತ್ತೋ, ಅಥವಾ ಇಸ್ಕೊಳ್ಳೋಣ. ನೀನು ದೊಡ್ಡೋಳಾಯ್ತಿಯಲ್ಲ, ಕೆಲ್ಸಕ್ಕೆ ಸೇರ್ಕೋತೀಯಲ್ಲ, ಆಗ ಅಜ್ಜಿ ತಾತನಿಗೆ ಗದ್ದೆ ತಗೊಡು ಆಯ್ತಾ, ದುಡ್ಡು ಕೊಟ್ಬಿಟ್ಟು ತಗೊಳ್ಳೋಣ. ಪ್ಲಸ್ ನನ್ನ ಮಗಳು ಇದ್ರುಗಡೆ ನಾನು ಏನೂ ಮಾತಾಡೋಂಗಿಲ್ಲ. ಸೊ ಇದು ಗದ್ದೆನೇ, ಇದನ್ನು ಕೂಡ ಅಂದರೆ ಇದು ಸೇರಿಸಿ ಒಂದು ಲೈನ್ 10 ಕುಂಟೆ ಮಾರ್ಬಿಟ್ಟು. ಇವಾಗೇನು ಅಂದರೆ ನಮಗೆ ಊಟ ಮಾಡೋಕ್ಕೂ ಅನ್ನ ಇಲ್ಲದೆ ಇರೋ ಪರಿಸ್ಥಿತಿ. ರೇಷನ್ ಅಕ್ಕಿಲ್ಲ, ಈಗ ನಾವು ಅರ್ಧ ರೇಷನ್ ಅಕ್ಕಿನೇ ಊಟ ಮಾಡ್ತಾ ಇರೋದು. ಸೊ ಸಾಲದೇ ಇದ್ದರೆ ನಾವು ಅಂಗಡೀಲಿ ಮಾಮೂಲಿ ಒಂದು 25 ಚೀಲ 50 ಚೀಲ ಅಕ್ಕಿನ ತೊಗೊತೀವಿ ಎಕ್ಸ್ಟ್ರಾ ಹೊರಗಡೆಯಿಂದ. ಸೊ ಈಗ ಕಾಣಿಸ್ತಿದೆಯಲ್ಲ ಈ ಗದ್ದೆ ಮತ್ತು ಅದ್ರ ಪಕ್ಕದ ಗದ್ದೆ. ಸೊ ಹಾಗೆ ಕರ್ಕೊಂಡು ಹೋಗ್ತೀನಿ ಬನ್ನಿ ನನ್ನ ಜೊತೆಯಲ್ಲಿ, ಬಾ ಮಗನೆ. ಸೊ ಎರಡೇ ಗದ್ದೆಗೆ ಭತ್ತ ಬೆಳೆದಿರೋದು. ಇದು 2 ಗದ್ದೆ ಅಷ್ಟೇ ನಮಗಿರೋದು. ನಮ್ಮ ಅಮ್ಮ ಇವತ್ತಿಗೂ ಅಳುತ್ತೆ, ಯಾಕಂದರೆ ನಮ್ಮ ಅಮ್ಮಂಗೆ ಗದ್ದೆ ಮರದ ಇಷ್ಟ ಇರಲಿಲ್ಲ. ಇರೋದೇ ಒಂದು 15 ಕುಂಟೆ ಗದ್ದೆ. ಅದನ್ನು ಮಾರಿದ್ರೆ ಹೆಂಗೆ, ನಾವು ಇರೋ ತನಕನಾದರೂ ಇರಬೇಕಲ್ವ ಅನ್ನೋದಿತ್ತು. ಬಟ್ ನನ್ನ ಮದುವೆಗೆ ಏನೂ ಮಾಡೋಕ್ಕಾಗಲ್ಲ, ಮದುವೆಗೆ ದುಡ್ಡಿಲ್ಲ ಅಂದ್ಬಿಟ್ಟು ಮಾರಿದ್ರು. ಇವತ್ತು ಮಗಳು ಜೀವನನೂ ಹಿಂಗಾಯಿತು ಅಂದ್ಬಿಟ್ಟು ನಮ್ಮಮ್ಮ ಗದ್ದೆ ಮಾರಿದಾಗಲೂ ಕೂಡ ತುಂಬ ಅಳ್ತಿತ್ತು. ಈಗಲೂ ತುಂಬ ನೆನೆಸ್ಕೊಂಡ್ರೆ ನನಗೂ ಬೇಜಾರಾಗುತ್ತೆ ಗೈಸ್. ಇವಾಗ ಇದ್ದಿದ್ದು 15 ಕುಂಟೆಲಿ 10 ಕುಂಟೆ ಮಾರಿಬಿಟ್ಟಿದ್ದೀವಿ. ಅಲ್ಲ 20 ಕುಂಟೆ ಇದ್ದಿದ್ದು 10 ಕುಂಟೆ ಮಾರಿದ್ದೀವಿ. ಇನ್ನಿರೋದು 10 ಕುಂಟೆ. ಸೊ ಅದು 10 ಕುಂಟೆಲಿ ಸ್ವಲ್ಪ 2 ಗದ್ದೆಗೋ ಅಥವಾ 3 ಗದ್ದೆಗೋ. ಏನಮ್ಮ? ಆಯ್ತಮ್ಮ. 2-3 ಗದ್ದೆಗೇನೋ ತೆಂಗಿನ ಮರ ಹಾಕಿದ್ವಿ. ನೋಡಿ ಇಲ್ಲಿ ಕಾಣ್ತಿದೆಯಲ್ಲ ಚಿಕ್ಕದು, ಇದು ನಮ್ಮದೇ ಮರ. ಫಲ ಬಿಡ್ತಿದ್ದಾವೆ. 2 ತಿಂಗಳು 3 ತಿಂಗಳಿಗೆ 100-150 ಎಳ್ನೀರು ಸಿಗ್ತವೆ. ಸೊ ಹಾಕ್ತೀವಿ, ಎಳ್ನೀರ ಕೊಟ್ಬಿಡ್ತೀವಿ. ಸೊ ಬೇರೆಯವರು ತುಂಬ ಚಿಕ್ಕ ಮರ ಆಗಿರೋದ್ರಿಂದ ಗೈಸ್ ಬೇರೆಯವರು ಕೂಡ ಬಂದು ಕುಯ್ಕೊಂಡೆಲ್ಲ ಎಳ್ನೀರೆಲ್ಲ ಕುಡ್ಕೊತಾರೆ. ಸೊ ತುಂಬ ಬೇಜಾರಾಗುತ್ತೆ. ತಿನ್ನೋಕೆ ಅನ್ನ ಇಲ್ಲದೆ ಇರೋ ಪರಿಸ್ಥಿತಿ ನಮ್ಮದು. ಇವಾಗ 1-2 ಪ್ಲಾಸ್ಟಿಕ್ ಚೀಲ ಆಗ್ಬೋದೇನೋ ಭತ್ತನ ಬಿಡಿಸಿದ್ರೆ ಅಕ್ಕಿ ಎಷ್ಟಾಗ್ಬೋದು? ಭತ್ತ ಸಿಪ್ಪೆ ಎಲ್ಲ ಹೋಗಿ ಒಂದು ಅರ್ಧಕ್ಕರ್ಧ ಅಕ್ಕಿ ಸಿಗ್ಬೋದೇನೋ ಅಷ್ಟೇ. ಅಷ್ಟನ್ನೆಲ್ಲ ನಾವು ವರ್ಷ ಪೂರ್ತಿ ತಿನ್ನೋಕ್ಕಾಗುತ್ತಾ? ಹೊರಗಡೆಯಿಂದನೂ ತೊಗೋತೀವಿ. ನಮ್ಮ ಲೈಫ್ ಹೆಂಗಾಗಿದೆ ಅಂದರೆ ಯಾರ ಹತ್ರನೂ ಹೇಳ್ಕೊಳ್ಳೋ ಹಾಗೂ ಇಲ್ಲ, ಬಿಡೋ ಹಾಗೂ ಇಲ್ಲ. ನನ್ನ ಮಗಳು ನಿಧಾನಕ್ಕೆ ಬರ್ತಾ ಇದ್ದಾಳೆ ಗೈಸ್. ಬೇಡ ಅಲ್ಲೇ ಕೂತ್ಕೊ ಅಂದೆ, ಹಂಗೂ ಕೇಳಿಲ್ಲ. ಸೊ ಈ ಕಣ ಮಾಡ್ಕೊಂಡಿರೋದು ನಮ್ಮದು ಬೇರೆಯವ್ರ ಗದ್ದೆ. ಬೇರೆಯವರು ಕಣ ಮಾಡಿರ್ತಾರಲ್ವ, ಅವ್ರ ಗದ್ದೆಗೆ ಹೋಗಿ ನಾವು ಬಡ್ಕೋತಾ ಇರೋದು. ನಮ್ಮದು ಸ್ವಲ್ಪ ಅಲ್ವಾ, ಏನೊಂದು 60-70 ಕಂತೆ ಆಗ್ಬೋದು, ಅಷ್ಟು ಸಿಕ್ಕೈತೆ ಗೈಸ್. ಇದು ನಮ್ಮ ತೆಂಗಿನ ಮರ. ಸೊ ಇಷ್ಟು ನಮ್ಮ ತೆಂಗಿನ ಮರ ಈ ಗದ್ದೆಲಿರೋದು. ಬೇಡ ಇಲ್ಲಿ ಬರೋಕ್ಕಾಗಲ್ಲ, ಸ್ವಲ್ಪ ಸೆತ್ತೆ ಐತೆ ತೆಂಗಿನ ಮರದ ಹತ್ರ. ಬೇಡ ಅಂದರೂ ಬರ್ತೀನಿ ಅಂತ ಬಂದ್ಲು, ಎಡೋಗ್ಬಿಟ್ಲು. ಇದು ನಮ್ಮ ತೆಂಗಿನ ಮರಗಳು. ಆ ಕಡೆ ಸ್ವಲ್ಪ ಸಿಲ್ವರ್ ಮರಗಳನ್ನೂ ಹಾಕಿದ್ರು, 1-2 ಹೋಗ್ಬಿಟ್ಟಾಯ್ತು ಏನೋ ಗೈಸ್. ಬನ್ನಿ ಎತ್ಕೊಳ್ಳೋಣ. ನೋಡಿ ನನ್ನ ಮಗಳು ಅಲ್ಲಿ ಕೂತಿದೆ ಕಣದ ಹತ್ರ ಸುಮಾರು ಹೊತ್ತು. ಅಲ್ಲಿ ನನಗೆ ತಲೆ ಮೇಲೆ ಬಿಸಿಲು ಮಮ್ಮಿ ತಲೆ ಮೇಲೆ ಹಾಕೋ ಅಂದ್ಬಿಟ್ಟು ಟವಲ್ ಹಾಕಿದ್ಲು, ಅದನ್ನು ಹಂಗೆ ಹಾಕೋ ಬರ್ತಾ ಇದೆ ತಲೆ ಮೇಲೆ. ಸೊ ಇದು ನಮ್ಮ ತೆಂಗಿನ ಮರಗಳು ಗೈಸ್. ಫಲ ಎಲ್ಲ ಬಿಟ್ಟಿದ್ದಾವೆ, ಅಂದರೆ ತುಂಬ ಇಲ್ಲ, ಅಟ್ಲೀಸ್ಟ್ ಇವೇ ತುಂಬ ಆಗಿದ್ರಾದರೂ ನಮ್ಮ ಅಪ್ಪಾಜಿ ನಮ್ಮ ಅಮ್ಮಗೆ ಜೀವನಕ್ಕಾಗಿರೋದು. ಮುಂದೆ ತುಂಬ ಇಲ್ಲ, ಒಂದು 22 ಇರ್ಬೋದೇನೋ. ಏನ್ಮಾ ಹಾಕ್ತೀನಿ ಬಾಕಂದ ಆ ಕಡೆ. ಸೊ
ಸೊ ಇಷ್ಟು ಈ ಗದ್ದೆಯಲ್ಲಿರೋವಂಥದ್ದು 8 9 ಎಷ್ಟೋ ಇದ್ದಾವೆ. ನಮ್ಮದು ಇವು ಚಿಕ್ಕ ಚಿಕ್ಕ ಮರ. ನೆಕ್ಸ್ಟ್ ಕೆಳಗಡೆ ಒಂದು ಗದ್ದೆ ಇದೆ, ಬನ್ನಿ ತೋರಿಸಿ. ಅಲ್ಲಿ ನಮ್ಮಮ್ಮ ಗುಲಾಬಿ ಗಿಡ, ಪರಂಗಿ ಗಿಡ ಎಲ್ಲನೂ ಹಾಕಿತ್ತು. ನಮ್ಮ ಅಪ್ಪಾಜಿ ಎಲ್ಲನೂ ಕಟ್ ಮಾಡಾಕ್ಬಿಟ್ಟೈತೆ ಗೈಸ್. ಗುಲಾಬಿ ಹೂವು ಎಲ್ಲ ಬಿಡ್ತಿತ್ತು, ನಮ್ಮ ಅಪ್ಪಾಜಿ ಏನಕ್ಕೂ ಕಟ್ ಮಾಡಾಕ್ಬಿಟ್ಟೈತೆ. ಹಾಂ ಆಯ್ತೆಲ್ಲ ಬರಲ್ಲ, ಇಲ್ಲಿ ಗದ್ದೆ ಚೆನ್ನಾಗೈತೆ ಬನ್ನಿ. ಸೊ ಇವಳು ಅಂಗನವಾಡಿ ಕಳ್ಸೋಣ ಅಂದ್ಕೊಂಡು ಇವಳು ನಾನು ಬರ್ತೀನಿ ಅಂದ್ಬಿಟ್ಟು ಗದ್ದೆಗೆ ಬಂದು, ನಾನು ಬಂದೇ ಇರಲಿಲ್ಲ, ತುಂಬ ವರ್ಷ ಆಗಿತ್ತು. ಅದು ಯಾವಾಗಲೂ ಸಂತೂ ನಾನು ಬಂದಿದ್ದು ನೆನಪಷ್ಟೇ. 3 ವರ್ಷ ಆಗಿತ್ತೇನೋ ಗದ್ದೆ ಹತ್ರ ಬಂದು. ಅದಕ್ಕೆ ಅಮ್ಮಂಗೆ ನಾನು ಬರ್ತೀನಿ ಅಂತ ಮೊನ್ನೆ ಹೇಳಿದ್ದೆ, ಬಾ ಅಂತ ಕರೀತು. ಗೈಸ್ ನಡ್ಕೊಬಂದು ಹೆಚ್ಚು ಕಡಿಮೆ 1-1.5 ಕಿಲೋಮೀಟ್ರ್ ಆಗುತ್ತೆ. ನಡ್ಕೊಬಂದು ಅಲ್ಲಿ ಕಣದ ಹತ್ರ ಕೂತಿದ್ದೋ. ಅದೇ ನಮ್ಮ ತೋಟ ತೋರಿಸೋಣ ಅಂದ್ಬಿಟ್ಟು ನಾನು ಕೆಳಗಡೆ ಬಂದೆ. ಪಾಪನು ಬರ್ತಾ ಇದ್ದಾಳೆ. ತುಂಬ ನೇಚರ್ ತುಂಬ ಸಕ್ಕತ್ತಾಗಿದೆ ಗೈಸ್. ಎಲ್ಲ ಗದ್ದೆ ಕುದಾಕ್ಬಿಟ್ಟವ್ರೆ, ತುಂಬ ಚೆನ್ನಾಗೈತೆ. ಸೊ ಫ್ರಂಟ್ ಕ್ಯಾಮ್ರಾದಿಂದ ತೋರ್ಸೋದು ಸ್ವಲ್ಪ ಆಯ್ತಮ್ಮ, ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. 3 ವರ್ಷದ ಹಿಂದೆ ಬಂದಾಗ ಈ ಮರಗಳೆಲ್ಲ ತುಂಬ ಚಿಕ್ಕವೇ ಇದ್ದವು ಗೈಸ್. ಇವಾಗ ನಂಗೆ ಸಡನ್ನಾಗಿ ನೋಡಿದ ತಕ್ಷಣ ಶಾಕ್ ಆಗ್ಬಿಡ್ತು, ಫುಲ್ಲು ದೊಡ್ಡವಾಗ್ಬಿಟ್ಟವೆ. ಆಗ ಮುಂಚೆ ಕೈಗೆ ಸಿಗೋವು, ಎಲ್ಲರೂ ಎಳ್ನೀರ ಕಿತ್ಕೊಂಡು ಕುಡಿದ್ಬಿಟ್ಟು ಹೋಗಾರಂತೆ. ಆ ಗದ್ದೆವು ಅದೇ ನೋಡಿ, ಆ ಗದ್ದೆವು ಸ್ವಲ್ಪ ಚಿಕ್ಕವು ಇನ್ನು ಮರ, ಈ ಗದ್ದೆವು ಫುಲ್ ದೊಡ್ಡವಾಗ್ಬಿಟ್ಟವೆ. ಸೊ ಗದ್ದೆ ಇದ್ದಿದ್ರೆ ನಾವು ಒಂದು ಅರ್ಧ ಎಕರೆಗೆ ತೋಟ ಮಾಡ್ಬೋದಾಗಿತ್ತು. ಗದ್ದೆನೇ ಇಲ್ವಲ್ಲ. ಇಲ್ಲೊಂದು ಪುಟಾಣಿದು ಮಗನು. ನಮಗೇನು ಮಾಡ್ತೀರಾ, ಜಮೀನೇ ಇಲ್ಲ. ಇದ್ದದ್ದನ್ನು ಮದುವೆಲಿ ಮಾರಿದ್ರು. ಇವತ್ತು ತಿನ್ನೋಕೆ ಅನ್ನ ಇಲ್ಲ, ನೆಮ್ಮದಿನೂ ಇಲ್ಲ. ನಮ್ಮ ಮೋಸ್ಟ್ಲಿ ಈ ಥರ ಕಷ್ಟ ಅಥವಾ ಇನ್ನೊಂದು ಯಾರಿಗೂ ಬರಬಾರ್ದು. ಇರೋರಿಗೆ ಆಸ್ತಿ ಐತೆ ಅಂತ ಹೊಡೆದಾಡ್ತಾರೆ, ನಮಗೆ ಏನೂ ಇಲ್ಲ. ಸೊ ಇಲ್ಲಿ ಮುಂಚೆ ಗೈಸ್ ಇಲ್ಲಿ ಹಿತ್ತಲು ಮಾಡಿದ್ರು, ಇಲ್ಲಿ ಹುಲ್ಲು ಹಾಕ್ಕೊಂಡಿದ್ರು. ಅಮ್ಮ ಡೈಲಿ ಹುಲ್ಲು ತರಬೇಕು ಅಂದರೆ ನಾವು ಹಸುನ ಕರ್ಕೊಬರ್ತಿರ್ಲಿಲ್ಲ, ಗದ್ದೆ ಹತ್ರ ಮನೆ ಹತ್ರನೇ ಕಟ್ಟಾಕ್ತಿದ್ದೋ. ಸೊ ಅಲ್ಲಿ ಹುಲ್ಲು ಹಾಕಿದ್ರು, ಇಲ್ಲಿ ಗಂಟ ಬಂದು ಡೈಲಿ ಗದ್ದೆ ಹತ್ರ ಇಲ್ಲಿ ಹುಲ್ಲನ್ನ ತೊಗೊಂಡು ಹೋಗ್ಬೇಕಾಗಿತ್ತು. ತುಂಬ ಕಷ್ಟ ಆಗೋದು. ಇಲ್ಲಿ ನೋಡಿ ಒಂದು ಕರಿಬೇವು ಸೊಸಿ ಇದೆ, ಕರಿಬೇವಿನ ಗಿಡ, ಅಂದರೆ ಬಾಳೆ ಗಿಡ ತುಂಬ ಇತ್ತು, ಅಪ್ಪಾಜಿ ಕಡ್ದಾಕೈತೆ. ಹಾಗೆ ಪರಂಗಿ ಗಿಡನೂ ಐತೆ ನೋಡಿ. ಮುಂಚೆ ಪರಂಗಿ ಹಣ್ಣೆಲ್ಲ ಬಿಡ್ತಿದ್ದೋ, ಅಮ್ಮ ತರ್ತಿದ್ರು, ಅಪ್ಪಾಜಿ ಎಲ್ಲ ಕಡ್ದಾಕ್ಬಿಟ್ಟೈತೆ. ಸೆದಕ್ಲಾಗುತ್ತೆ ಅಂತ ಏನೋ, ಸ್ವಲ್ಪ ಇಲ್ಲಿ ಹಳ್ಳ ಇರೋದ್ರಿಂದ ಹಾವುಗಳೆಲ್ಲ ಬರ್ತವೆ ಅಂತೇನೋ. ಇದೇ ಮಗನೇ ಪರಂಗಿ ಹಣ್ಣಿನ ಮರ. ಸೊ ಇದು ಅಡಿಕೆ ಗಿಡ ಅನ್ಕೊತೀನಿ ಗೈಸ್. ಅಡಿಕೆ ಗಿಡನ ಇವಾಗ ಸಣ್ಣವು ಮಧ್ಯಕ್ಕೊಂದೊಂದು ನೆಟ್ಟಿದ್ದಾರೆ ಗೈಸ್. ಇವಳು ವ್ಲಾಗ್ ಮಾಡೋಕೆ ಬಿಡಲ್ಲ, ಇವಳು ಮಾತೆ ಕೇಳೋಕ್ಕಾಗಲ್ಲ. ಇಲ್ಲೇ ಮಗನೇ ದೊಡ್ಡದಾಗಬೇಕು, ಇದು ಹಣ್ಣಿ ಬಿಡಬೇಕು ಅಂದರೆ. ಸೊ ಇಷ್ಟೇ ಗೈಸ್ ನಮ್ಮ ಗದ್ದೆ. ಅವೆರಡು ಗದ್ದೆ ಭತ್ತ ಹಾಕಿದ್ರು, ಕೂದ್ಬಿಟ್ಟು ಬಡಿತಿದ್ದಾರೆ. ಇದಿಷ್ಟು ತೆಂಗಿನ ಮರ, ಇಷ್ಟೇ ನಮಗಿರೋದು, ನಮಗೆ ಜಮೀನಿಲ್ಲ. ಸೊ ಇದ್ದದ್ದನ್ನು ಕೂಡ ನನ್ನ ಮದುವೆಯಲ್ಲಿ 10 ಕುಂಟೆ ಮಾರಿಬಿಟ್ರು. ಇದು ಯಾವುದಿದು ಬದನೆ ಗಿಡ. ಇಲ್ಲೊಂದು ಅಡಿಕೆ ಸಸಿ, ಅದೊಂದು ಅಡಿಕೆ ಸಸಿ ದೊಡ್ಡದೇ ಆಗೈತೆ. ಸ್ವಲ್ಪ ಇಲ್ಲಿ ನಮ್ಮ ತೆಂಗಿನ ಮರದವು ಸೌದೆ ಸಿಗ್ತಾವಲ್ಲ, ಅದನ್ನು ಒಟ್ಕೊಂಡೈತೆ ಅಮ್ಮ. ಸೊ ಪರಂಗಿ ಗಿಡಗಳು ಜಾಸ್ತಿ ಐತೆ. ಇಲ್ಲೊಂದು ಪರಂಗಿ ಗಿಡ ಐತೆ. ಜಾಗ ಇದ್ದರೆ ಏನಾದರೂ ಮಾಡ್ಬೋದು. ನನಗೆ ಈ ಪ್ಲೇಸ್ ತುಂಬ ಇಷ್ಟ ಆಯಿತು ಗೈಸ್. ಇವು ಎಲ್ಲ ಕಡೆನೂ ಹೊಸರು ಇದ್ದಾಗ. ಹಾಂ ಯಾರೂ ಬಂದಿಲ್ಲ ಮಗನ. ಇಲ್ಲಿ ನೋಡಿ, ನಮಗೆ ಇಲ್ಲೇ ಹಳ್ಳ, ಬನ್ನಿ ತೋರಿಸ್ತೀನಿ. ಇಲ್ಲಿ ಇವಾಗ ಮೀನು ಅಂತದ್ದು ನಳ್ಳಿ ಹಿಡಿಬೇಕು. ಮೀನ್ದು ಸಿಗುತ್ತಲ್ವ, ಏನೋ ಕರಳು ಅಥವಾ ಏನೇನೋ ಒಳಗಡೆದು, ಅದನ್ನು ತಂದೈತೆ ಅಮ್ಮ. ಅದನ್ನು ಹಾಕಿದ್ರೆ ಇಲ್ಲಿಗೆ ನಳ್ಳಿ ಬರುತ್ತಂತೆ. ಬರಬೇಡಕ್ಕಂತ ನೀನು ಇಲ್ಲಿಗೆ. ಸೊ ನಾವು ಚಿಕ್ಕವರಾಗಿದ್ದಾಗ ಗೈಸ್ ಆ ಕಡೆ ತೋಟ ಇದೆಯಲ್ವ, ಅಲ್ಲಿಂದ ನೆಡ್ಕೊಂಡ್ಬಂದು ಈ ನೀರೊಳಗಡೆ ಪಾಸಾಗಿ ನಮ್ಮ ಗದ್ದೆಗೆ ಹಿಂಗೆ ಬರಬೇಕು ನಾವು. ಇದು ಒಂಥರ ಹಳ್ಳ ಥರ, ಯಾಕಂದರೆ ಅಲ್ಲಿ ಮೇಯ್ನ್ ಕಾವಲೆ ಇದೆ ಆ ಕಡೆಯಿಂದ ಇಲ್ಲಿ ಹಳ್ಳದೊಳಗಡೆ ಬರುತ್ತೆ. ಸೊ ನೀರು ಸೌಂಡ್ ನಿಮ್ಗೆ ಕೇಳಿಸ್ತಿದ್ಯೇನೋ ಅಂದ್ಕೊತೀನಿ. ಇಲ್ಲಿ ನೋಡಿ ಬರ್ತಾ ಇದೆ ನೀರು, ಝೂಮ್ ಮಾಡಿದ್ದೀನಿ. ಸೊ ನೇಚರ್ ಎಷ್ಟು ಚೆನ್ನಾಗಿರುತ್ತೆ. ಅಲ್ಲಿ ಹೋಗಿ ಹಾಕಬೇಕು, ಅಮ್ಮ ಭತ್ತ ಬಡಿತೈತೆ. ಸೊ ಮೀನ್ದು ಕರಳೆಲ್ಲ ಹಾಕಿದ್ರೆ ನಳ್ಳಿ ಬರ್ತವೆ ಗೈಸ್. ಆ ನಳ್ಳಿ ಹಿಡ್ಕೊಳ್ಳೋದು ವೀಡಿಯೋ ಮಾಡ್ತೀನಿ, ನಳ್ಳಿ ಏನಾದರೂ ಸಿಕ್ಕಿದ್ರೆ, ಆಯಿತಾ.
ಮೀನ್ದು ಕರಳು ನೋಡಿ ಇಲ್ಲೊಂದಿದೆ ಗೈಸ್. ಏನು ಪರಂಗಿ ಗಿಡ, ಪರಂಗಿ ಕಾಯಿ ಎಲ್ಲ ಬಿಟ್ಟೈತೆ. ಅಲ್ಲೊಂದು ಸಿಲ್ವರ್ ಮರ ಐತೆ ನೋಡಿ, ಮೇಲ್ಗಡೆ ಕಾಣಿಸ್ತಿದ್ಯಲ್ಲ ಅದು ಸಿಲ್ವರ್ ಮರ. ಅಲ್ಲೊಂದು ಸ್ವಲ್ಪ ಸೌದೆಗಳು ಹಾಕೊಂಡೈತೆ ಅಮ್ಮ. ಇಲ್ಲೊಂದು ಬದನೆ ಗಿಡ ಐತೆ, ಸುಮಾರು ಗಿಡಗಳೈತೆ. ಅಲ್ಲಿ ಗುಲಾಬಿ ಗಿಡ ಎಲ್ಲ ಇತ್ತು, ನಮ್ಮ ಅಪ್ಪಾಜಿ ಕಡ್ದಾಕ್ಬಿಟ್ಟೈತೆ. ಸೊ ತುಂಬ ಚೆನ್ನಾಗೈತೆ ನೇಚರು. ಇಲ್ಲಿ ಅಕ್ಕಪಕ್ಕ ಹಿಡ್ಕೋತೀನಮ್ಮ. ಇಲ್ಲಿ ಅಕ್ಕಪಕ್ಕ ಎಲ್ಲರೂ ಕೂಡ ತೆಂಗಿನ ಮರನೇ ಜಾಸ್ತಿ ನಮ್ಮ ಕಡೆ. ಎಲ್ಲರದು ತೆಂಗಿನ ಮರ ಆ ಕಾಲದವು. ನಮ್ಮವೇನೇ ಗೈಸ್, ಮಧ್ಯದಲ್ಲಿ ನಾವು 2 ಗದ್ದೆಗೆ ಹಾಕಿದ್ದೀವಲ್ವಾ, ಇಷ್ಟೇ ನಮ್ಮವು ಚಿಕ್ಕವು. ಓಕೆ, ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇಷ್ಟು ನಮ್ಮ ಗದ್ದೆ. ಆಮೇಲೆ ಕಂದ ನಳ್ಳಿ ಹಿಡಿಯೋಕೆ ಹೋಯ್ತೀವಲ್ವಾ, ಅವಾಗ ಇಳಿಯೋಣ. ಇಷ್ಟೇ ಗದ್ದೆ ಗೈಸ್. ಇವಳು ವ್ಲಾಗ್ ಮಾಡಕ್ಕೆ ಬಿಡ್ತಾ ಇಲ್ಲ ಗೈಸ್, ಮಾತಾಡ್ತಾನೆ ಇದ್ದಾಳೆ. ಏನು ದೊಡ್ಡವು ಸಣ್ಣವು ಹಿಡಿಯಲ್ಲ. ಸೊ ನಮ್ಮ ಮನೆಯಿಂದನೇ ಬಿಸ್ಕೆಟು ಮತ್ತು ಪೂರಿ ತಂದಿದೆ ಗೈಸ್. ಇವಳೇನಾದ್ರು ಇಲ್ಲಿ ಹಸುವು ಅಂದರೆ ಹೋಗೋದು ಮಧ್ಯಾಹ್ನದಂಗೆ ಆಗ್ಬೋದು, ಅದಕ್ಕೋಸ್ಕರ ಇಲ್ಲೇ ಬಿಸ್ಕೆಟ್ ಎಲ್ಲ ತಂದಿದ್ದೆ. ಬಂಗಾರಿ ಸೊ ತಣ್ಣು ಗಾಳಿ ಬರ್ತಿದೆ ಗೈಸ್. ವ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತೀನಿ. ಬಾಮ್ಮ ಈ ಕಡೆ. ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನೋಡೋಣ, ಅಮ್ಮಂದು ಕೆಲಸ ಎಲ್ಲ ಮುಗಿದ್ಮೇಲೆ ನಳ್ಳಿ ಹಿಡಿಬೋದೇನೋ. ಅದನ್ನು ಹಿಡಿದ್ರೆ ತೋರಿಸ್ತೀನಿ ಗೈಸ್. ಅಲ್ಲೊಂದು ದಾಸವಾಳ ಗಿಡ ಇದೆ ನೋಡಿ, ಹೂವು ಬಿಟ್ಟಿದೆ. ಅಲ್ಲಿ ಹಾಗೆ ಸಿಲ್ವರ್ ಮರಗಳು ಇದೆ ಚಿಕ್ಕದು. ಇದು ದೊಡ್ಡದಾಗ್ಬಿಟ್ಟೈತೆ ಫುಲ್ಲು ಸಿಲ್ವರ್ ಮರ. ಆ ಕಡೆ ಇರೋವು 2 ಚಿಕ್ಕವು. ಸೊ ಇಷ್ಟೇ ಗೈಸ್ ನಮ್ಮ ಗದ್ದೆ. ಇನ್ನಿರೋದು ನಮಗೆ 10 ಕುಂಟೆ ಇರೋದು. ತುಂಬ ಬೇಜಾರಾಗುತ್ತೆ. ಎಷ್ಟಾರು ಕುಂಟೆ ಇರಲಿ, ಅಟ್ಲೀಸ್ಟ್ ರೈತರಿಗೆ ಹೊಟ್ಟೆ ತುಂಬ ತಿನ್ನೋಕೆ ಅನ್ನ ಇರಬೇಕು. ನಮ್ಗೆ ಏನು ಮಾಡೋದು, ಬೆಳೆಯೋಕ್ಕೆ ಗದ್ದೆನೇ ಇಲ್ಲ, ಅಥವಾ ಹೊರಗಡೆ ತುಂಬ ಕೊಂಡ್ಕೊಂಡು ತಿಂತೀವಿ ಅನ್ನೋಕ್ಕೆ ಅಷ್ಟೊಂದು ದುಡ್ಡಿಲ್ಲ ನಮಗೆ. ತುಂಬ ಬೇಜಾರಾಗುತ್ತೆ ಗೈಸ್, ಏನು ಮಾಡೋಕ್ಕಾಗಲ್ಲ. ನನಗೆ ಸೀರಿಯಸ್ಸಾಗಿ ಇವಾಗ ನನಗೆ ಅವಾಗ ಮೊದಲೇನಷ್ಟು ಮಾಡಿದಾಗ ಅಷ್ಟು ಬೇಜಾರಾಗ್ತಿರ್ಲಿಲ್ಲ. ಬಟ್ ಇವಾಗ ನಮ್ಮ ಸ್ವಂತ ಇದಾದಮೇಲೆ ಗದ್ದೆ ಮಾರಿ ಮದುವೆ ಮಾಡಿದ್ರು. ಇವತ್ತು ನನ್ನ ಜೀವನ ಹಿಂಗೆ ಆಯ್ತಲ್ವಾ ಅಂತ ತುಂಬ ಬೇಜಾರಾಗುತ್ತೆ. ಎಲ್ಲರೂ ಸತ್ತಾಗ ಯಾರೂ ತಗೊಂಡು ಹೋಗಲ್ಲ. ಸತ್ತಾಗ 3 ಅಡಿ 6 ಅಡಿನ ಹಾಕ್ತಾರೆ. ಇರೋ ತನಕ ಅಷ್ಟೇ ನಮ್ಮದು ಅಂತಾರೆ ಜನಗಳು. ಸತ್ತಾಗ ಏನೂ ತೊಗೊಂಡೋಗಲ್ಲ. ಈಗ ನನ್ನ ಗಂಡನ ಹತ್ರನೂ ಬೇಕಾದಂಗೆಲ್ಲ ಆಯಿತು. ಸತ್ತಾಗ ಅವನು ಏನೂ ತೊಗೊಂಡೋಗಲಿಲ್ಲ, ಏನೂ ಕೊಟ್ಟು ಕಳಿಸ್ಲೇ ಇಲ್ಲ, ಮಣ್ಣಿಗೆ ಹಾಕ್ತು. ಕೆಲವೊಬ್ಬರು ಅದನ್ನು ಅರ್ಥ ಮಾಡ್ಕೋಬೇಕು. ಇರೋ ತನಕ ನಂದು ಅಂತಾರೆ ಗೈಸ್. ಇಲ್ಲಿ ನೋಡಿ, ಇದು ಏನು ಹಣ್ಣು ಅಂತ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಗೈಸ್. ನೋಡಿ, ಈ ಸೊಪ್ಪನ್ನ ನಮಗೆ ಕೆಮ್ಮಲಾದಾಗ ಚಿಕ್ಕ ವಯಸ್ಸಲ್ಲಿ ಏನಕ್ಕೆ ಮೊಟ್ಟೆ ಜೊತೆಗೆ ಹುರಿದ್ಬಿಟ್ಟು ಫ್ರೈ ಮಾಡಿ, ಮೊಟ್ಟೆ ಮತ್ತು ಈರುಳ್ಳಿ 1 ಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡಿ ತಿನ್ನಿಸ್ತಾಯಿದ್ರು, ಕೆಮ್ಮಲು ಹುಷಾರಾಗುತ್ತೆ ಅಂತ. ಮತ್ತು ಇದು ಹಣ್ಣುಗಳನ್ನೂ ಕೂಡ ನಾವು ತಿಂತಾಯಿದ್ದೋ. ಇದ್ರ ಹೆಸ್ರು ಏನು ಅಂತ ಗೊತ್ತಿದ್ರೆ ಗೈಸ್ ಕಮೆಂಟ್ ಮಾಡಬೇಕು. ನಮ್ಮ ಗದ್ದೆ ತುಂಬ ಇದ್ದಾವೆ ಗೈಸ್. ಇವು ನಮ್ಮ ಪಾಪುಗಾದರೂ ಕುಯ್ದು ಕೊಡ್ತೀನಿ, ತಿಂತಾಳೆ. ಕಾಣಿಸ್ತಿದೆ ಕ್ಯಾಮ್ರಾಗೆ. ನಂಗೆ ತುಂಬ ಖುಷಿ ಆಯಿತು, ಯಾಕಂದರೆ ಮೈಂಡ್ ಒಂದು ಸ್ವಲ್ಪ ಫ್ರೆಶ್ ಆಯಿತು ಗೈಸ್. ತುಂಬ ಮನೆ ಒಳಗಡೆ ಇದ್ದು ಹತ್ತು ತಲೆ ಕೆಟ್ಟೋಗ್ಬಿಟ್ಟಿತ್ತು. ನೆನ್ನೆ ಎಲ್ಲ ತುಂಬ ತಲೆನೋವು, ಸಂತು ಬರ್ಡೇ ಅಂದ್ಬಿಟ್ಟು ಹತ್ತು ನೆನೆಸ್ಕೊಂಡು ಇವಾಗ ತುಂಬ ಒಂದು ಸ್ವಲ್ಪ ಇಲ್ಲಿ ಗದ್ದೆ ಹತ್ರ ಬಂದಮೇಲೆ ಸ್ವಲ್ಪ ಮೈಂಡ್ ಫ್ರೆಶ್ ಆಗ್ತಾ ಇದೆ. ಇಲ್ಲಿ ನೋಡಿ, ಒಂದೇ ಒಂದು ಮೆಣಸಿನ್ಕಾಯಿ ಐತೆ. ಇನ್ನೂ ಹಾಕ್ಬೋದು, ಬಟ್ ಅದೇ ಮಾಡೋರು ಬೇಕಲ್ವಾ. ಅಪ್ಪಾಜಿ ಇರಲ್ಲ, ಗಾರೆ ಕೆಲಸಕ್ಕೆ ಹೋಗ್ತಾರೆ. ಅಮ್ಮ ಬಂದು ಪ್ರತಿಯೊಂದು ಮಾಡೋಕ್ಕಾಗಲ್ಲ. ನನಗೆ ಚಿಕ್ಕ ವಯಸ್ಸಿಂದ ಗೈಸ್ ಈ ಥರ ಸಣ್ಣ ಸಣ್ಣ ಹೂಗಳು ಕಂಡ್ರೆ ತುಂಬ ಪ್ರೀತಿ, ತುಂಬ ಇಷ್ಟ. ಇಲ್ಲೊಂದು ಮೆಣಸಿನ್ಕಾಯಿ ಗಿಡ ಐತೆ. ಇವೆಲ್ಲ ಮೆಣಸಿನ್ಕಾಯಿ ಎಲ್ಲ ಮನೆ ಕುಯ್ಕೊಂಡೋಯ್ತೀನಿ ಗೈಸ್. ನಾನು ಮೆಣಸಿನ್ಕಾಯಿ ಮನೆ ಕುಯ್ಕೊಂಡೋಯ್ತೀನಿ. ಹಾಗೆ ಅಲ್ಲಿ ಹಣ್ಣು ತೋರಿಸಿದ್ನಲ್ವಾ, ಇಲ್ಲ ಮಗನೆ, ಹಣ್ಣು ಕುಯ್ಕೊಡ್ತೀನಿ ಪಾಪುಗೆ. ತೊಳೆದ್ಬಿಟ್ಟು ಇಲ್ಲೇ ನೀರಲ್ಲಿ ತಿಂತಾಳೆ. ಆ ಹಣ್ಣು ನೇಮ್ ಗೊತ್ತಿದ್ರೆ ಕಮೆಂಟ್ ಮಾಡಿ ಆಯಿತಾ, ಏನು ಅಂತ. ತುಂಬ ಬೇಜಾರಾಗುತ್ತೆ ಗೈಸ್, ಏನು ಮಾಡೋದು. ಇಲ್ಲೊಂದು ಚಿಕ್ಕದು ಪರಂಗಿ ಗಿಡ, ಇಲ್ಲಿ ಹಣ್ಣು ಎಷ್ಟು ಚೆನ್ನಾಗೈತೆ ನೋಡಿ.
ಹ್ಞೂ ಮಗನೇ ಪರಂಗಿ ಗಿಡ. ಹ್ಞೂ ಯೂಟ್ಯೂಬರ್ಗೆ ಏನಂತ ಹೇಳ್ತೀಯ? ನೋಡ್ತಿರ್ತಾರಲ್ಲ ನಿನ್ನ ಎಲ್ಲರೂ, ಅವರಿಗೆ ಏನು ಹೇಳ್ತೀಮ್ಮ? ಅವಳು ಮಾತಾಡಲ್ಲ. ಯಾವ ಹಣ್ಣು? ಕೊನೆಗೆ ಹೇಳ್ತೀನಿ ಇದು ಯಾವ ಹಣ್ಣು ಇದು ಅಂತ. ತಿಂತಾರಾ ತಿನ್ನಲ್ವ ಅಚ್ಚು ಇದನ್ನ? ತಿಂತಾರಾ? ಓಕೆ ಗೈಸ್, ಹಾಗೆ ಕಂಟಿನ್ಯೂ ಮಾಡ್ತೀನಿ, ಸ್ಕಿಪ್ ಮಾಡಿದೆ ನೋಡಿ, ಆಯಿತಾ? ಗೈಸ್ ಹೊರಟು 1 ಗಂಟೆಗೆಲ್ಲ ಮುಗೀತು. ಆಟೋನು ಬಂದಿತ್ತು ಗದ್ದೆ ಹತ್ರನೇ. ನಾವು ನಳ್ಳಿ ಹಿಡಿಯೋದಕ್ಕೆ ಹೋಗೋಣ ಅಂತ ಹೇಳಿತ್ತಲ್ಲ ಅಮ್ಮ, ಅದನ್ನು ಹಾಕಿ ಬಂದಿತ್ತಂತೆ ಮೀನು ಕರನ. ಬಟ್ ಅದು ನೋಡೋಕ್ಕೆ ಟೈಮ್ ಆಗಲಿಲ್ಲ. ಅದಕ್ಕೆಲ್ಲ ವೆಯ್ಟ್ ಮಾಡಿ ಇದು ಮಾಡಬೇಕು, ನೋಡಬೇಕು ನೀಟಾಗಿ. ಸೊ ಟೈಮ್ ಆಗಿತ್ತು, ಬಿಸಿಲೊತ್ತು. ನೀವು ಹೋಗಿ ಮನೆಗೆ ಅಂತ ಹೇಳ್ತು. ಸರಿ ನಾನು ಆಟೋದಲ್ಲೇ ಹೋಗೋಣ ಅಂದ್ಬಿಟ್ಟು ಆಟೋದಲ್ಲೇ ಹೊರಟೆ. ಲಾಸ್ಟ್ ಮೂಮೆಂಟಲ್ಲಿ ಚಪ್ಪಲಿನೂ ಕಿತ್ತೋಯ್ತು. ಸೊ ಇಲ್ಲಿ ಬದ್ದನಿಂದ ಅಲ್ಲಿ ಏರಿ ಮೇಲೆ ನಡ್ಕೊಂಡು ಹೋದು. ಅಲ್ಲಿ ಏರಿ ಮೇಲಿಂದ ಆಟೋ ಮನೆಗೆ ಬಂದು. ಸೊ ಪಾಪ ಕರ್ಕೊಂಡು ನಡೆಯೋಕ್ಕಾಗಲ್ಲ ಅಂತೇಳಿ. ಈ ವಿಡಿಯೋ ಇಷ್ಟ ಆಗಿದೆ, ದಯವಿಟ್ಟು ಲೈಕ್ ಕೊಡಿ. ಥ್ಯಾಂಕ್ ಯು ಗೈಸ್.